ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಗುಡ್ ಮಾರ್ನಿಂಗ್ ಎವ್ರಿವನ್ ಅಂಡ್ ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ದೇವರು ಕಳೆದ ರಾತ್ರಿ ಒಳ್ಳೆಯ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾರೆ. ಈ ಉದಯ ಕಾಲದಲ್ಲಿ ಆತನನ್ನು ಸ್ತುತಿಸುವಂತಹ ಸೌಭಾಗ್ಯವನ್ನು ಅನುಗ್ರಹಿಸಿದ್ದಾರೆ. ಆದ್ದರಿಂದ ನಾವು ದೇವರನ್ನು ಘನಪಡಿಸಬೇಕು. ದೇವರ ವಾಕ್ಯವು ಹೇಳುತ್ತದೆ, ದೇವರು ತನ್ನ ಮಹಿಮೆಯ ನಿಮಿತ್ತವಾಗಿ ನಮ್ಮನ್ನು ಉಂಟು ಮಾಡಿದನು ಎಂಬುದಾಗಿ. ನಾವು ಈ ಭೂಮಿಯಲ್ಲಿ ಬದುಕುತ್ತಾ ಇದ್ದೇವೆ ಅಂದ್ರೆ ಒಂದು ಉದ್ದೇಶದೊಂದಿಗೆ ಬದುಕುತ್ತಾ ಇದ್ದೇವೆ, ಒಂದು ಗುರಿಯೊಂದಿಗೆ ಬದುಕುತ್ತಿದ್ದೇವೆ, ಒಂದು ಆಶಯದೊಂದಿಗೆ ಬದುಕುತ್ತಾ ಇದ್ದೇವೆ, ಒಂದು ಪರಮಾರ್ಥಕ್ಕಾಗಿ ಬದುಕುತ್ತಾ ಇದ್ದೇವೆ. ಕ್ರೈಸ್ತ ಜೀವಿತ ಅರ್ಥವತ್ತಾದಂತಹ ಜೀವಿತ. ಆಮೇನ್. ಈ ಹಿಂದೆ ನಮ್ಮ ಜೀವಿತದಲ್ಲಿ ಪ್ರಯೋಜನವೂ ಇರಲಿಲ್ಲ. ಪರಮಾರ್ಥವನ್ನು ಗ್ರಹಿಸದೆ ಇಷ್ಟಾನುಸಾರವಾಗಿ ಜೀವಿಸುತ್ತಾ ಇದ್ದಂತ ನಮ್ಮನ್ನು ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕವಾಗಿ ಕೊಂಡುಕೊಂಡು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಾರೆ. ಈ ಲೋಕದಲ್ಲಿ ಆತನ ಪ್ರತಿನಿಧಿಗಳಾಗಿ ಆತನ ಮಕ್ಕಳಾಗಿ ಜೀವಿಸುವ ಸೌಭಾಗ್ಯವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವಾಗಲೂ ದೇವರನ್ನು ಸ್ತುತಿಸಬೇಕು. ನಾವು ಪ್ರತಿದಿನ ಒಂದು ವಾಗ್ದಾನವನ್ನು ಧ್ಯಾನಿಸುವುದರಿಂದ ಆತ್ಮಿಕವಾದಂತಹ ಉಜ್ಜೀವನವನ್ನು ಅನುಭವಿಸುತ್ತೇವೆ. ದೇವರು ನಿಮ್ಮನ್ನು ಬಲಪಡಿಸಬೇಕೆಂದು, ಸ್ಥಿರಪಡಿಸಬೇಕೆಂದು ನಿಮಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಾ ಅಲ್ವಾ? ಸತ್ಯವೇದವನ್ನು ತೆಗೆಯೋಣ. ಸತ್ಯವೇದವನ್ನು ತೆಗೆಯೋಣ. 49ನೇ ಕೀರ್ತನೆ 15ನೇ ವಾಕ್ಯವನ್ನು ಓದೋಣ. Psalm 49 and verse 15. ಆದರೆ ದೇವರು ನನ್ನ ಪ್ರಾಣವನ್ನು ಮೃತ್ಯು ಹಸ್ತದಿಂದ ತಪ್ಪಿಸಿ ಸ್ವೀಕಾರ ಮಾಡುವನು. ಬಟ್ ಗಾಡ್ ವಿಲ್ ರಿಡೀಮ್ ಮೈ ಸೋಲ್ ಫ್ರಮ್ ದ ಪವರ್ ಆಫ್ ದ ಗ್ರೇವ್, ಫಾರ್ ಈ ಶಾಲ್ ರಿಸೀವ್ ಮೀ. ಎಲ್ಲರೂ ಕೂಡ ಈ ಮಾತನ್ನು ನನ್ನೊಂದಿಗೆ ಹೇಳಿರಿ. ದೇವರು ಸ್ವೀಕಾರ ಮಾಡುವನು. ಪ್ರೈಸ್ ದ ಲಾರ್ಡ್. ಈ ಶಾಲ್ ರಿಸೀವ್ ಮೀ, ಈ ಶಾಲ್ ರಿಸೀವ್ ಮೀ. ದೇವರು ನಮ್ಮನ್ನು ಸ್ವೀಕರಿಸುತ್ತಾರೆ. ಯಾವತ್ತಾದ್ರೂ ಅಂದುಕೊಂಡಿದ್ದೀರಾ ದೇವರು ನಮ್ಮನ್ನು ಸ್ವೀಕರಿಸುವುದಿಲ್ಲ ರೀ, ಆತನು ನಮ್ಮನ್ನು ಮರೆತು ಹೋಗಿದ್ದಾರೇನೋ, ಆತನು ನಮ್ಮನ್ನು ಗಮನಿಸುವುದಿಲ್ಲ ಎಂಬುದಾಗಿ ಅಂದುಕೊಂಡಿದ್ದೀರಾ? ನೋ. ದೇವರು ಈ ದಿನ ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ಬಹುಶಃ ನಿನ್ನ ತಂದೆ ನಿನ್ನನ್ನು ದೂರ ಮಾಡಿರಬಹುದು, ನಿನ್ನ ತಾಯಿ ನಿನ್ನನ್ನು ಸೇರಿಸಿಕೊಳ್ಳುತ್ತಿಲ್ಲವೇನೋ, ನಿನ್ನ ಗಂಡ ನಿನ್ನನ್ನು ಅಂಗೀಕರಿಸುತ್ತಿಲ್ಲವೇನೋ, ನಿನ್ನ ಹೆಂಡತಿ ನಿನ್ನನ್ನು ಸ್ವೀಕರಿಸುತ್ತಿಲ್ಲವೇನೋ, ನಿನ್ನ ಮಕ್ಕಳು ನಿನ್ನನ್ನು ರೋಡಿನಲ್ಲಿ ನಿಲ್ಲಿಸಿ ಮನೆಗೆ ಬರಬೇಡ ಎಂಬುದಾಗಿ ಆಚೆ ಹಾಕಿದ್ದಾರೇನೋ. ಲೋಕ ಸಂಬಂಧವಾದಂಥ ವ್ಯಕ್ತಿಗಳು, ಬಂಧುಗಳು ಕೆಲವು ಸಾರಿ ನಿನ್ನನ್ನು ಸೇರಿಸಿಕೊಳ್ಳದೆ ನೋವು ಉಂಟು ಮಾಡಿದ್ದಾರೇನೋ. ಬಟ್ ಲಿಸನ್ ಟು ಮೀ. ದೇವರು ನನ್ನನ್ನು ಸ್ವೀಕಾರ ಮಾಡುವನು. ಎಷ್ಟು ಧೈರ್ಯ ಕೊಡುವಂತಹ ಮಾತು, ಎಷ್ಟು ಆದರಣೆ ಕೊಡುವಂತಹ ಮಾತು. ನನ್ನ ದೇವರು ಆದರಣೆಯ ಕರ್ತನೆಂಬುದಾಗಿ ವಾಕ್ಯ ಹೇಳುವಾಗ ಆತನು ಕೊಡುವಂತಹ ಆದರಣೆ ಎಷ್ಟು ಉನ್ನತವಾದದ್ದಂದರೆ, ಲೋಕದವರೆಲ್ಲ ನಿನ್ನನ್ನು ತಳ್ಳಿದರು, ಲೋಕದವರೆಲ್ಲ ನಿನ್ನನ್ನು ತಿರಸ್ಕರಿಸಿದರು, ದೇವರು ನಿನ್ನನ್ನು ಸೇರಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತಿದ್ದಾನೆ. ಆತನು ಇಷ್ಟಪಡುತ್ತಾ ಇದ್ದಾನೆ. ತಪ್ಪಿ ಹೋದಂತಹ ಕುಮಾರನು ಲೋಕಾನುಸಾರವಾಗಿ ಕೆಟ್ಟು ಹೋದನು. ತನಗಿದ್ದಂತ ಎಲ್ಲವನ್ನು ದುಷ್ಟತನದಿಂದ ಹಾಳು ಮಾಡಿಕೊಂಡನು. ತಂದೆ ಸೇರಿಸಿಕೊಂಡರ ಇಲ್ವಾ? ಖಚಿತವಾಗಿ ಸೇರಿಸಿಕೊಂಡರು. ಸೇರಿಸಿಕೊಳ್ಳುವುದು ಮಾತ್ರವಲ್ಲದೆ ಮಗನಿಗೆ ಮತ್ತೆ ಪೂರ್ವ ವೈಭವವನ್ನು ಕೊಟ್ಟರು. ನಾನು ಮನೆಯಲ್ಲಿ ದಾಸನಾಗಿರುತ್ತೇನೆ ಎಂಬುದಾಗಿ ಮಗನು ಹೇಳಿದರೂ ಕೂಡ ಮಗನ ಸ್ಥಾನವನ್ನೇ ಪುನಃ ತಂದೆಯ ಕೊಟ್ಟು ಶ್ರೇಷ್ಠವಾದ ವಸ್ತ್ರವನ್ನು ಧರಿಸಿ ಉಂಗುರವನ್ನು ಕೊಟ್ಟು ಮುದ್ದಿಟ್ಟು ಪಾದರಕ್ಷೆಯನ್ನು ಕೊಟ್ಟರು. ಅತ್ಯುನ್ನತವಾದ ಪ್ರೀತಿಯನ್ನು ತಂದೆ ವ್ಯಕ್ತಪಡಿಸಿದರು. ಅವನನ್ನು ಸೇರಿಸಿಕೊಂಡರು. ಮನೆಯಲ್ಲಿದ್ದಂಥ ಅಣ್ಣ ಗುಣಗುಟ್ಟಿದನು, ಸೇರಿಸಿಕೊಳ್ಳುವುದಕ್ಕೆ ಇಷ್ಟಪಡಲಿಲ್ಲ. ಆದರೆ ತಂದೆ ಸೇರಿಸಿಕೊಂಡನು. ಎಷ್ಟು ಉನ್ನತನಾದ ದೇವರು ಆತನು. ನಿನ್ನ ದೇವರು ಕೂಡ ಅಂತವರೇ. ಮನುಷ್ಯರು ನಿನ್ನನ್ನು ಸೇರಿಸಿಕೊಳ್ಳದೆ ಇರುವುದಕ್ಕೆ ಕಾರಣವನ್ನು ಹುಡುಕಬಹುದೇನೋ. ಇವನು ಒಳ್ಳೆಯವನು ಅಲ್ಲ, ಇವನು ಹಾಗೆ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ ಎಂಬುದಾಗಿ ನಿನ್ನ ಮೇಲೆ ಎಷ್ಟೋ ನಿಂದೆಯನ್ನು, ಅವಮಾನವನ್ನು, ನಿನ್ನ ಹಿಂದಿನ ಜೀವಿತವನ್ನು ಮತ್ತೆ ಮತ್ತೆ ತೋಡಿ ಎತ್ತಿ ತೋರಿಸಿ ನಿನ್ನನ್ನು ದೂರ ಮಾಡಬೇಕೆಂದು ಅನೇಕರು ಅಂದುಕೊಳ್ಳುತ್ತಾರೇನೋ. ಆದರೆ ನಿನ್ನ ದೇವರು ಅಂತವರಲ್ಲ. ನೀನು ಆತನ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಿನ್ನನ್ನು ಅಕ್ಸೆಪ್ಟ್ ಮಾಡುವುದಕ್ಕೆ ಆತನು ಯಾವಾಗಲೂ ಸಿದ್ಧರಾಗಿಯೇ ಇದ್ದಾರೆ. ನನ್ನನ್ನು ಸ್ವೀಕಾರ ಮಾಡುವನು, ಗಾಡ್ ಶಾಲ್ ರಿಸೀವ್ ಮೀ ಎನ್ನುವಂತಹ ಮಾತಿಗೆ ಇಬ್ರಿಯದಲ್ಲಿ ಲಕಾಕ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಲಕಾಕ್ ಎನ್ನುವಂತಹ ಪದಕ್ಕೆ ಅರ್ಥವು ಏನೆಂದರೆ, ಹಿ ವಿಲ್ ಅಕ್ಸೆಪ್ಟ್ ಮೀ. ನನ್ನನ್ನು ಆತನು ಅಂಗೀಕರಿಸುತ್ತಾನೆ. ಎಸ್, ಈ ದಿನ ನಿನ್ನನ್ನು ಯಾರು ಅಂಗೀಕರಿಸುತ್ತಾ ಇಲ್ಲವೇನೋ? ದೇರ್ ಮೇ ಬಿ ಲಾಟ್ ಆಫ್ ಪೀಪಲ್ ಹೂ ಆರ್ ನಾಟ್ ಅಕ್ಸೆಪ್ಟಿಂಗ್ ಯು, ಬಟ್ ಗಾಡ್ ಅಕ್ಸೆಪ್ಟ್ಸ್ ಯು. ದೇವರು ನಿನ್ನನ್ನು ಅಂಗೀಕರಿಸುವುದಕ್ಕೆ, ಸ್ವೀಕರಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ನೀನು ಇರುವ ಹಾಗೆ ದೇವರ ಕಡೆಗೆ ಬರುವುದಾದರೆ, ಆತನನ್ನು ದೃಷ್ಟಿಸುವುದಾದರೆ, ನೀನು ಎಷ್ಟೇ ದುಷ್ಟಕರವಾದ ಜೀವಿತವನ್ನು ಜೀವಿಸುತ್ತಾ ಇದ್ದರೂ, ಕೆಲಸಕ್ಕೆ ಬಾರದೇ ಇರುವಂತಹ ಜೀವಿತವನ್ನು ಜೀವಿಸುತ್ತಿದ್ದರೂ, ಗಾಡ್ ವುಡ್ ಲೈಕ್ ಟು ಅಕ್ಸೆಪ್ಟ್ ಯು ಅಗೇನ್. ಆತನು ನಿನ್ನನ್ನು ಅಂಗೀಕರಿಸುವುದಕ್ಕೆ, ಸೇರಿಸಿಕೊಳ್ಳುವುದಕ್ಕೆ ಇಷ್ಟಪಡುತ್ತಿದ್ದಾನೆ. ನಿನ್ನನ್ನು ತಳ್ಳುವಂತಹ ದೇವರಲ್ಲ. ಆದರೆ ನಿನ್ನಲ್ಲಿ ಇರಬೇಕಾದದ್ದು ಪಶ್ಚಾತ್ತಾಪ, ತಿರುಗಿ ಬರಬೇಕು ಎನ್ನುವಂತಹ ಮನಸ್ಸು, ತಂದೆಯ ಬಳಿಗೆ ತಿರುಗಿ ಹೋಗಬೇಕು ಎನ್ನುವಂತಹ ಕೋರಿಕೆ ನಿನ್ನಲ್ಲಿದ್ದರೆ, ಹಿ ಈಸ್ ರೆಡಿ ಟು ಅಕ್ಸೆಪ್ಟ್ ಯು. ಆ ಲಕಕ್ ಎನ್ನುವಂತಹ ಪದ ಮತ್ತೊಂದು ಸಂದರ್ಭದಲ್ಲಿ ಕೂಡ ಉಪಯೋಗಿಸುತ್ತಾರೆ. ಯೂಸ್ ಎನ್ನುವಂತಹ ಪದವನ್ನು ಉಪಯೋಗಿಸುತ್ತಾರೆ. ಅಂದರೆ ಆತನು ಕೇವಲ ನಿನ್ನನ್ನು ಸೇರಿಸಿಕೊಳ್ಳುವುದು ಮಾತ್ರವಲ್ಲದೆ ಆತನ ಮಹಿಮೆಗೋಸ್ಕರವಾಗಿ ನಿನ್ನನ್ನು ಉಪಯೋಗಿಸುತ್ತಾರೆ.
ಇದು ದೇವರ ಪ್ರಣಾಳಿಕೆ. ಆರ್ಡಿನರಿ ಪೀಪಲ್ ಅನ್ನು ದೇವರು ಆರಿಸಿಕೊಂಡು ಎಕ್ಸ್ಟ್ರಾರ್ಡಿನರಿ ಟಾಸ್ಕ್ ಅನ್ನು ದೇವರು ಮಾಡುತ್ತಾರೆ. ಯು ಟೇಕ್ ಎನಿ ಮ್ಯಾನ್ ಆಫ್ ಗಾಡ್. ಪ್ರಪಂಚದಲ್ಲಿ ದೇವರ ಮೂಲಕವಾಗಿ ಉಪಯೋಗಿಸಲ್ಪಟ್ಟಂತ ಯಾವುದೇ ದೇವಸೇವಕರನ್ನು ತೆಗೆದುಕೊಳ್ಳಿ. ಈ ಹಿಂದೆ ಅವರೆಲ್ಲರೂ ಕೂಡ ಸಾಧಾರಣವಾದಂತಹ ವ್ಯಕ್ತಿಗಳೇ. ಆದರೆ ದೇವರು ಅವರನ್ನು ಅಭಿಷೇಕಿಸಿ, ಆತನ ಶಕ್ತಿಯಿಂದ ತುಂಬಿಸಿ, ಆತನ ಪ್ರಭಾವದಿಂದ ತುಂಬಿಸಿ, ಆತನ ಬೆಂಕಿಯಿಂದ ತುಂಬಿಸಿ ಅವರನ್ನು ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಉಪಯೋಗಿಸಿದರು. ಆರ್ಡಿನರಿ ಪೀಪಲ್, ಬಟ್ ದೇ ಆರ್ ಎಕ್ಸ್ಟ್ರಾರ್ಡಿನರಿಲಿ ಯೂಸ್ಡ್ ಬೈ ಗಾಡ್. ಈ ದಿನ ನಿಮ್ಮನ್ನು ಸೇರಿಸಿಕೊಳ್ಳುವುದಕ್ಕೆ ದೇವರು ಇಷ್ಟಪಡುತ್ತಿದ್ದಾರೆ. ತನ್ನ ಎದೆಗೆ ಅಪ್ಪಿಕೊಳ್ಳುವಂತಹ ದೇವರು. ಕ್ರೈಸ್ಟ್ ವರ್ಶಿಪ್ ಸೆಂಟರ್ ಅಲ್ಲಿ ಬಹಳ ಶಕ್ತಿಯುಳ್ಳ ಆರಾಧನೆಯಲ್ಲಿ ಎಲ್ಲರೂ ಕೂಡ ದೇವರನ್ನು ಸ್ತುತಿಸುತ್ತಾರೆ. ಒಂದು ಹಾಡನ್ನು ಆಗಾಗ್ಗೆ ಆಡುತ್ತೇವೆ. ಹೆತ್ತ ತಾಯಿ ಸೇರಿಸಿಕೊಳ್ಳುವ ಹಾಗೆ ಆತನು ನನ್ನನ್ನು ಸೇರಿಸಿಕೊಳ್ಳುವನು. ಆತನ ಎದೆಗೆ ಅಪ್ಪಿಕೊಳ್ಳುವಂತಹ ದೇವರು, ನನ್ನನ್ನು ಸೇರಿಸಿಕೊಳ್ಳುವ ದೇವರು ಆತನು. ಲೋಕದಲ್ಲಿ ಇನ್ನು ಎಷ್ಟು ಕಾಲ ಇರುತ್ತೀಯ? ಬಾ, ದೇವರ ಬಳಿಗೆ ಬಾ, ಆತನ ಎದೆಗೆ ಒರಗಿಕೋ. ನಿನ್ನನ್ನು ಉಪಯೋಗಿಸಿ ಬಲಪಡಿಸುವಂತಹ ದೇವರು. ಅಷ್ಟು ಮಾತ್ರವಲ್ಲದೆ ಪಾತಾಳ ಬಲದಿಂದ ಆತನು ನನ್ನ ಪ್ರಾಣವನ್ನು ಏನು ಮಾಡುವಾತನಾಗಿದ್ದಾನೆ? ವಿಮೋಚಿಸುತ್ತಾನೆ. ಪಾತಾಳವು ಬಹಳ ಬಲವುಳ್ಳದ್ದು. ಸಾಧಾರಣವಾದ ವ್ಯಕ್ತಿಗಳು ಯಾರು ಕೂಡ ಪಾತಾಳದಿಂದ ಬಿಡುಗಡೆ ಹೊಂದುವುದಕ್ಕೆ ಆಗುತ್ತಿಲ್ಲ. ನೀನು ಅಂದುಕೊಳ್ಳುತ್ತಿದ್ದೀಯಾ ಅವರು ಇವ್ರ ಹತ್ರ ಹೋದ್ರೆ ಬಿಡುಗಡೆ ಹೊಂದಬಹುದು, ಅವರು ಇವ್ರ ಹತ್ರ ಹೋದ್ರೆ ಪಾತಾಳದಿಂದ ಬಿಡುಗಡೆ ಹೊಂದಬಹುದು, ನರಕದಿಂದ ಬಿಡುಗಡೆ ಹೊಂದಬಹುದು, ನಿತ್ಯ ಶಿಕ್ಷೆಯಿಂದ ಬಿಡುಗಡೆ ಹೊಂದಬಹುದು. ಆ ತೀರ್ಥಯಾತ್ರೆಗಳು, ಈ ತಪಸ್ಸು, ಧ್ಯಾನಗಳು, ಈ ದಾನ ಧರ್ಮವನ್ನು ಮಾಡಿದ್ರೆ ಬಿಡುಗಡೆ ಹೊಂದಬಹುದೆಂಬುದಾಗಿ ನೀನು ಅಂದುಕೊಳ್ಳುತ್ತಾ ಇದೆಯಾ? ಆದರೆ ನೆವರ್. ಪಾತಾಳವು ಬಹಳ ಬಲವುಳ್ಳದ್ದು. ಈ ಬಲವಾದ ಪಾತಾಳದಿಂದ ಬಿಡಿಸಬೇಕು ಅಂದರೆ ಬಲಿಷ್ಠನಾದ ದೇವರು ನಮಗೆ ಅವಸರ. ಸಾಧಾರಣ ವ್ಯಕ್ತಿಗಳು ನಿಮ್ಮನ್ನು ಬಿಡಿಸುವುದಿಲ್ಲ. ಲೋಕ ಸಂಬಂಧವಾದ ವ್ಯಕ್ತಿಗಳು, ಅಪರಿಶುದ್ಧರು, ಅವಿಶ್ವಾಸಿಗಳು, ಅಪವಿತ್ರರು, ಇಷ್ಟಾನುಸಾರವಾಗಿ ಜೀವಿಸುವವರು ಯಾರು ಕೂಡ ಬಿಡುಗಡೆ ಮಾಡುವುದಕ್ಕೆ ಆಗಲ್ಲ. ಯಾಕಂದ್ರೆ ಪಾತಾಳ ಬಹಳ ಬಲವುಳ್ಳದ್ದು. ಅಂತಹ ಭಯಂಕರವಾದ ಪಾತಾಳದಿಂದ ಬಿಡಿಸಬೇಕು ಅಂದರೆ ದೇವರು ಬಲವುಳ್ಳವನಾಗಿರಬೇಕು, ಬಲಿಷ್ಠನಾಗಿರಬೇಕು. ನೀನು ಶತ್ರುವಿನ ಕರದಲ್ಲಿ ಇರುವಾಗ ಆ ಶತ್ರುವಿನ ಕೈಯಿಂದ ಬಿಡಿಸಬೇಕು ಅಂದರೆ ಬರುವಂತವನು ಶತ್ರುಗಿಂತ ಬಲಿಷ್ಠನಾಗಿರಬೇಕು. ಯೇಸು ಕ್ರಿಸ್ತನಿಗೆ ಇರುವಂತ ಹೆಸರು ಬಲಿಷ್ಠನಾದ ದೇವರು. ಈಸ್ ದ ಮೈಟಿ ಒನ್. ಬಲಿಷ್ಠನಾದಂತಹ ದೇವರು ಬಲವಾದ ಪಾತಾಳದಿಂದ ನಿನ್ನನ್ನು ನನ್ನನ್ನು ವಿಮೋಚಿಸುವುದಕ್ಕಾಗಿ ಆತನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾರೆ. ಪೇತ್ರನು ಹೇಳುತ್ತಾನೆ, ನಮ್ಮಲ್ಲಿ ಯಾರೊಬ್ಬರು ಕೂಡ ಬೆಳ್ಳಿ ಬಂಗಾರದಿಂದ ಕ್ಷಯವಾದ ವಸ್ತುಗಳಿಂದ ವಿಮೋಚಿಸಲ್ಪಟ್ಟಿಲ್ಲ. ಆದರೆ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ, ಯಜ್ಞದ ಕುರಿಯಾದಾತನ ರಕ್ತದ ಮೂಲಕ, ನಿರ್ದೋಷಿಯು ನಿಷ್ಕಳಂಕವಾದ ರಕ್ತದಿಂದ ವಿಮೋಚಿಸಲ್ಪಟ್ಟಿದ್ದೇವೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು ನಿನ್ನನ್ನು ನನ್ನನ್ನು ಬಿಡಿಸುವುದಕ್ಕಾಗಿ, ವಿಮೋಚಿಸುವುದಕ್ಕಾಗಿ. ಬಲವಾದ ದೇವರು ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯವನ್ನೇ ಮಾಡುತ್ತಾರೆ. ಆಮೇನ್. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದೇವರನ್ನು ಸ್ತುತಿಸಿರಿ. ನೀನು ಎಷ್ಟೇ ದುಷ್ಟನಾಗಿದ್ದರೂ ದೇವರು ನಿನ್ನನ್ನು ಸ್ವೀಕರಿಸುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ನೀನು ಆತನ ಕಡೆಗೆ ತಿರುಗಿಕೊಂಡರೆ ಸಾಕು. ಆತನು ಸೇರಿಸಿಕೊಂಡು ತನ್ನ ಮಹಿಮೆಗೋಸ್ಕರ ಉಪಯೋಗಿಸುತ್ತಾರೆ. ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ಲೋಕವೆಲ್ಲವೂ ಕೂಡ ನಮ್ಮನ್ನು ತಿರಸ್ಕರಿಸಿದರು. ಲೋಕದವರೆಲ್ಲರೂ ಕೂಡ ನಮ್ಮನ್ನು ತಳ್ಳಿದರು. ನೀವು ನಮ್ಮನ್ನು ಸೇರಿಸಿಕೊಳ್ಳುವಂತಹ ದೇವರಾಗಿರುವುದರಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಪಾತಾಳ ಬಲದಿಂದ ನಮ್ಮನ್ನು ಬಿಡಿಸುವಂತಹ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಿಯರು ಯಾರ್ಯಾರು ಈ ದಿನ ವಾಗ್ದಾನ ಸಂದೇಶವನ್ನು ಕೇಳುತ್ತಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಅದ್ಭುತವನ್ನು ಮಾಡಿರಿ, ಬಲವಾದ ಕಾರ್ಯವನ್ನು ಮಾಡಿರಿ. ಮಹಿಮೆಯಿಂದ ಅವರನ್ನು ತುಂಬಿಸಿರಿ, ಆಶೀರ್ವದಿಸಿರಿ. ಅನಾರೋಗ್ಯದಲ್ಲಿರುವವರನ್ನು ಮುಟ್ಟಿರಿ ಅಪ್ಪ, ಕನಿಕರಿಸಿ ಸ್ವಸ್ಥ ಮಾಡಿರಿ. ತೀವ್ರವಾದ ನಿರಾಶೆಯಿಂದ ಇರುವಂತವರನ್ನು ಬಿಡಿಸಿ ನಿಮ್ಮ ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿರಿ. ನಿಮ್ಮ ದಿವ್ಯ ವಾಗ್ದಾನವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಹೇಳುತ್ತಾ ಯೇಸು ಕ್ರಿಸ್ತನ ಶಕ್ತಿಯುಳ್ಳ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಎ ವಂಡರ್ಫುಲ್ ಡೇ.